ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಮಿತ್ ಕುಮಾರ್ ಅಂತ. ನಾನಿಲ್ಲಿ ಶಿವಮೊಗ್ಗ ನಗರದ ಅಶೋಕ ಸಂಜೀವಿನಿಯಲ್ಲಿ ಫಿಸಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನಿವಾಗ ಒಂದು ಎದೆ ನೋವಿನ ಬಗ್ಗೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಅದನ್ನೇ ಮುಂದುವರಿಸ್ತಾ ಎದೆ ನೋವು ಬಂದಾಗ ECG ಮಾಡಬೇಕು, ರಕ್ತ ಪರೀಕ್ಷೆ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ. ಈಗ ನಮಗೆ ಪದೇ ಪದೇ ಎದೆ ನೋವು ಬರ್ತಾ ಇದೆ, ರಕ್ತ ಪರೀಕ್ಷೆ ನಾರ್ಮಲ್ ಇದೆ, ಎಕೋ ಕೂಡ ನಾರ್ಮಲ್ ಇದೆ, ನನಗೇನಾದ್ರು ಹೃದಯ ಸಮಸ್ಯೆ ಇರ್ಬೋದಾ ಅಂತ ನಮಗೆ ಕೆಲವೊಂದ್ಸಲ ಪ್ರಶ್ನೆ ಕಾಡ್ತಾ ಇರುತ್ತೆ. ಅದರಲ್ಲೂ ನಮಗೆ ಮಧುಮೇಹ ಸಮಸ್ಯೆ ಇದೆ, ನಾವು ತಂಬಾಕು ಉಪಯೋಗಿಸ್ತಾ ಇದ್ದೀವಿ, ಸ್ಮೋಕ್ ಮಾಡ್ತಾ ಇದ್ದೀವಿ, ಅಥವಾ ಮನೇಲಿ ಯಾರಿಗಾರು ಹಾರ್ಟಿನ ಸಮಸ್ಯೆ ಇದೆ ಅಂದರೆ ನಾವು ಮುಂದಿನ ಪರೀಕ್ಷೆ ಮಾಡಬೇಕಾಗಿರೋಂಥದ್ದು ಟ್ರೆಡ್ಮಿಲ್ ಟೆಸ್ಟ್. ಟ್ರೆಡ್ಮಿಲ್ ಟೆಸ್ಟ್ ಅನ್ನೋದು ನಮಗೆ ಮುಂದಾಗೋಂಥ ಹೃದಯ ಅನಾಹುತದ ಬಗ್ಗೆ ಇವಾಗಲೇ ತಿಳಿಸುತ್ತೆ. ಅಂದರೆ ನಮ್ಮ ಹೃದಯದಲ್ಲಿ ರಕ್ತ ಸಂಚಾರ ಏನಾದ್ರು ಕುಗ್ಗಿದೆಯಾ, ಮುಂದೇನಾದ್ರು ನಮಗೆ ಹೃದಯಾಘಾತ ಆಗ್ಬೋದಾ ಅನ್ನೋದು ಗೊತ್ತಾಗೋದು ನಮಗೆ ಟ್ರೆಡ್ಮಿಲ್ ಟೆಸ್ಟಲ್ಲಿ. ನಮಗೆ ಪದೇ ಪದೇ ಎದೆ ನೋವು ಬರ್ತಾ ಇದೆ, ನಡೀತಾ ಇದ್ದಾಗ ಎದೆ ನೋವು ಬರುತ್ತೆ, ಮೆಟ್ಲತ್ಬೇಕಾದ್ರೆ ನಮಗೆ ಸಮಸ್ಯೆ ಆಗುತ್ತೆ, ಉಸಿರಾಟ ಕಷ್ಟ ಆಗುತ್ತೆ, ಬೆವರು ಬರುತ್ತೆ, ಎದೆ ಭಾರ ಆಗುತ್ತೆ ಅಥವಾ ಉರಿ ಬರುತ್ತೆ, ಆ ರೀತಿ ಏನಾದ್ರು ಸಮಸ್ಯೆ ಇದೆ, ನಾವು ಮಾಡಿರೋಂಥ ECG ಪರೀಕ್ಷೆ ನಾರ್ಮಲ್ ಇದೆ, ನಾವು ಮಾಡಿರೋಂಥ ಎಕೋ ಪರೀಕ್ಷೆ ನಾರ್ಮಲ್ ಇದೆ, ನಾವು ನೆಕ್ಸ್ಟ್ ಟ್ರೆಡ್ಮಿಲ್ ಟೆಸ್ಟ್ ಮಾಡಬೇಕು. ನೆನ್ಪಿಟ್ಕೊಳ್ಬೇಕಾಗಿರೋಂಥದ್ದು, ನಾವು ಟ್ರೆಡ್ಮಿಲ್ ಟೆಸ್ಟ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ನಮಗೆ ECG ನಾರ್ಮಲ್ ಇರಬೇಕು, ಎಕೋ ಸರಿಯಾಗಿರಬೇಕು, ಬ್ಲಡ್ ಟೆಸ್ಟಲ್ಲಿ ಯಾವ ರೀತಿ ತುಂಬ ಸಮಸ್ಯೆಗಳು ಇರಬಾರ್ದು, ಅವಾಗಷ್ಟೇ ನಾವು ಟ್ರೆಡ್ಮಿಲ್ ಟೆಸ್ಟ್ನ ಮಾಡ್ಬೋದು. ಟ್ರೆಡ್ಮಿಲ್ ಟೆಸ್ಟು ಭಾಳ ಸುಲಭವಾದ ಟೆಸ್ಟು, ಒಂದು 5 ರಿಂದ 10 ನಿಮಿಷದಲ್ಲಿ ನಾವು ಮಾಡ್ಬೋದು. ಇದಕ್ಕೇನು ವಿಶೇಷವಾಗಿ ನಾವು ಖಾಲಿ ಹೊಟ್ಟೆಲಿ ಬರಬೇಕು ಅಥವಾ ಈ ರೀತಿ ಆಹಾರ ತಗೊಂಡಿರ್ಬೇಕು ಅಂತ ಏನೂ ಇಲ್ಲ. 10 ನಿಮಿಷ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು 5 ರಿಂದ 10 ನಿಮಿಷ ನಾವು ಪೇಷಂಟಿಗೆ ಒಂದು ECGನ ಕನೆಕ್ಟ್ ಮಾಡಿ ನಡೆಸ್ತೀವಿ. ನಡೀತಾ ಇದ್ದಾಗ ಏನಾಗುತ್ತೆ, ನಮ್ಮ ಹೃದಯ ಬಡಿತ ಹೆಚ್ಚಿಗೆ ಆಗುತ್ತೆ. ಹೃದಯ ಬಡಿತ ಹೆಚ್ಚಿಗೆ ಆದಾಗ ಏನಾಗುತ್ತೆ, ಹೃದಯ ಹೆಚ್ಚಿಗೆ ರಕ್ತನ ಬೇಡುತ್ತೆ. ನಮಗೇನಾದ್ರು ಬ್ಲಾಕೇಜಸ್ಗಳಿದ್ದಾಗ ಈ ಹೆಚ್ಚಿನ ರಕ್ತ ಆ ಬ್ಲಾಕೇಜ್ ಮುಖಾಂತರ ಹರಿಲಾರ್ದು, ಅವಾಗ ನಮಗೆ ಬ್ಲಾಕೇಜಸ್ ಇದೆ ಅಂತ ನಮಗೆ ECG ಮುಖಾಂತರ ಗೊತ್ತಾಗುತ್ತೆ. ಈ ಪರೀಕ್ಷೆ ಮಾಡ್ಬೇಕಾದ್ರೆ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು, ನಾವು ಏನಾದ್ರು ಎದೆ ನೋವು ಬಂತು, ಪರೀಕ್ಷೆ ಮಾಡ್ತಾ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಯಿತು, ಎದೆ ಭಾರ ಆಯಿತು, ಎದೆ ಉರಿ ಬಂತು, ನಡಿಲಿಕ್ಕೆ ಆಗಲಿಲ್ಲ ಯಾವುದೇ ಕಾರಣಕ್ಕೆ ಅಂದರೆ ನಾವು ಇಮಿಡಿಯೇಟಾಗಿ ವೈದ್ಯರಲ್ಲಿ ಹೇಳಬೇಕು. ಅವಾಗ ಅವ್ರ ಟೆಸ್ಟ್ನ ಇಮಿಡಿಯೇಟಾಗಿ ಸ್ಟಾಪ್ ಮಾಡ್ಬೋದು. ಏನೂ ಸಮಸ್ಯೆ ಇಲ್ಲ ಅಂದರೆ ಒಂದು 5 ರಿಂದ 10 ನಿಮಿಷ ಮಾಡ್ಬೋದು. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಟ್ರೆಡ್ಮಿಲ್ ಟೆಸ್ಟು ಭಾಳ ಸುಲಭವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಭಾಳ ಎಟುಕುವಂಥ ಒಂದು ಪರೀಕ್ಷೆ. ಭಾಳ ಒಂದು 5 ರಿಂದ 10 ನಿಮಿಷದಲ್ಲಿ ನಮಗೆ ಮುಂದೆ ಆಗುವಂಥ ಹೃದಯ ಸಮಸ್ಯೆಗಳನ್ನು ಹೇಳುವಂಥ ಸಮಸ್ಯೆ. ಸೊ ECG ಎಕೋ ನಾರ್ಮಲ್ ಇದ್ದು ರಕ್ತ ಪರೀಕ್ಷೆಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದಾಗ ನಾವು ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಹೃದಯಕ್ಕೆ ಏನಾದ್ರು ಮುಂದಾಗುವ ಸಮಸ್ಯೆಗಳು ಭಾಳ ಬೇಗನೆ ತಿಳಿಯುತ್ತೆ. ಹಾಗಾಗಿ ನಾವು ಅವರಿಗೆ ಸೂಕ್ತ ಚಿಕಿತ್ಸೆನ ಕೂಡ ಪಡ್ಕೋಬಹುದು. ನಮಸ್ಕಾರ. ಅಂದರೆ